ಕೆರೆಯ ಒಡಲನ್ನು ಬಗೆಯುತ್ತಿದ್ದಾರೆ ಮಣ್ಣು ಕಳ್ಳರು. ಕೆರೆಯನ್ನ ಸಂರಕ್ಷಣೆ ಮಾಡುವಂತೆ ಕ್ರಮ ಕೈಗೊಳ್ಳಲು ಆಗ್ರಹ. ಮಳೆಯ ಕೊರತೆ ಹೆಚ್ಚಾಗಿದ್ದು ಬರಗಾಲ ಆವರಿಸಿದೆ. ಇತ್ತ ಕೆರೆಗಳು ಬತ್ತಿ ಹೋಗಿದ್ದು ಮಣ್ಣು ದಂಧೆಕೋರರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ಜಿಲ್ಲೆಯ ಬಹುತೇಕ ಕೆರೆಗಳು ಬರಿದಾಗಿವೆ. ನೀರು ಖಾಲಿಯಾದ ಬೆನ್ನಲ್ಲೇ ಮಣ್ಣು ದಂಧೆಕೋರರು ಮಣ್ಣನ್ನ ಬಗೆದು ಸಾಗಿಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಕನ್ನೇನಹಳ್ಳಿ ಕಟ್ಟೆಯ ಕೆರೆಯಲ್ಲಿ ಬರೋಬ್ಬರಿ 10 ರಿಂದ 15 ಅಡಿ ಆಳದವರೆಗೆ ದಂಧೆಕೋರರು ಮಣ್ಣನ್ನ ಲೂಟಿ ಹೊಡಿತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೌದು, ತುಮಕೂರು ಗ್ರಾಮಾಂತರ ಜಿಲ್ಲೆಯ ಹನುಮಂತಪುರ ಹಾಗೂ ಕನ್ನೇನಹಳ್ಳಿ ಗ್ರಾಮಗಳಲ್ಲಿ ರಾತ್ರಿ ವೇಳೆ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳ ಘರ್ಜನೆ ಜೋರಾಗಿದೆ. ರಾತ್ರೋರಾತ್ರಿ ಕೆರೆಯ ಒಡಲನ್ನ ಬಗೆದು ನಿತ್ಯ ನೂರಾರು ಟ್ರ್ಯಾಕ್ಟರ್ ಮಣ್ಣನ್ನ ಲೂಟಿ ಹೊಡೆದಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಮಣ್ಣು ದಂಧೆಕೋರರು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಕೆರೆಯ ಒಡಲನ್ನೇ ಬಗೆದು ಮಣ್ಣು ಲೂಟಿ ಮಾಡ್ತಿದ್ದಾರೆ. ಕೆರೆಯ ಏರಿ ಸುತ್ತಲೂ ಮಣ್ಣನ್ನ ಅಗೆದಿರೋದ್ರಿಂದ ಕೆರೆಯ ಏರಿ ಒಡೆಯಲಿದೆ. ಇದರಿಂದ ಸಾಕಷ್ಟು ತೊಂದರೆ ಆಗಲಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಕನ್ನೇನಹಳ್ಳಿ ಕಟ್ಟಿಯಲ್ಲಿ ಸಾಕಷ್ಟು ದಿನಗಳಿಂದ ಮಣ್ಣು ಲೂಟಿ ನಡೀತಾ ಇದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಅಲ್ಲದೆ ಈ ಬಗ್ಗೆ ಪ್ರಶ್ನಿಸಲು ಹೋದ್ರೆ ಗ್ರಾಮಸ್ಥರನ್ನ ಮಣ್ಣು ದಂಧೆಕೋರರು ಎದುರಿಸ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ರು. ಏನಂತಂದರೆ 30 ರಿಂದ 40 ಅಡಿ ಆಳ ಮಣ್ಣನ್ನು ತೆಗೆದುಬಿಟ್ಟು ಕಮರ್ಷಿಯಲ್ ಆಗಿ ಮಾರ್ಕೊಳ್ತಾ ಇದ್ದಾರೆ. ಇಲ್ಲಿ ಕನ್ನೇನಹಳ್ಳಿ ಮತ್ತು ಹನುಮಂತಪುರ ಭಾಗದಲ್ಲಿ ಬರುತ್ತೆ. ಕನ್ನೇನಹಳ್ಳಿ ಕಟ್ಟೆ ಅಂತ ಕರೀತಾರೆ ಇದನ್ನು. ಇಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಲೋಡ್ 3,000 4,000 ಹಂಗೆ ಮಾರ್ಕೊಳ್ತಾ ಇದ್ದಾರೆ. ರಾತ್ರಿ 2 ಗಂಟೆವರೆಗೂ ಇದನ್ನ ತೆಗಿತಾ ಇದ್ದಾರೆ ಮಣ್ಣನ್ನ. ಇದು ಕಡೆ ನಮಗೆ ಹೆಂಗಾಗಿದೆ ಅಂದರೆ ಇದು ಕಡೆ ಮಳೆನೂ ಬರ್ತಾ ಇಲ್ಲ, ಮಣ್ಣು ಸಿಗ್ತಾ ಇಲ್ಲ, ಈ ಥರ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಬೆಳ್ಳಾವಿ ರೋಡು ಇದೋಗಿದೆ, ಮೇನ್ ರೋಡ್ ಹೋಗಿದೆ, ಆ ಬದಿನಲ್ಲೂ ತೆಗಿತಾ ಇದ್ದಾರೆ. ಆ ರೋಡ್ಗೂ ನಾಳೆ ದಿವಸ ಸಮಸ್ಯೆ. ಏರಿಗೂ ಕೂಡ ಇಲ್ಲಿ ಏನಿದೆ, ಇಲ್ಲಿ ಏರಿ ನಾವು ಓಡಾಡೋದಕ್ಕೆ ಮಾಡ್ಕೊಂಡಿದ್ದೀವಿ, ಅದು ಕೂಡ ಕುಸಿತಾ ಇದೆ. ಅದು ಆ ಬುಡಕ್ಕೆ ಬಂದು ಎಲ್ಲ ಮಣ್ಣು ತೆಗಿತಾ ಇದ್ದಾರೆ. ಅಲ್ಲಿ ಕೆಂಪು ಮಣ್ಣು ಸಿಗುತ್ತೆ ಅಲ್ಲಿ, ಅದರಿಂದ ಅದನ್ನೆಲ್ಲ ತೆಗೆದು ಮಾರೋದಕ್ಕೆ ನೋಡ್ತಾ ಇದ್ದಾರೆ. ಆಮೇಲೆ ಇದು ಏನು ಎಲೆಕ್ಟ್ರಿಕ್ ಕಂಬನೂ ತಗೊಂಡು ಬಂದಿದ್ದೀವಿ, ನಾವೇ ಎಲ್ಲ ಸ್ವತಃ ದುಡ್ಡು ಖರ್ಚು ಮಾಡಿ ಮಾಡ್ಕೊಂಡಿರೋಂಥದ್ದು, ಅದು ಕೂಡ ಎಲ್ಲ ಬಗ್ಗಿದ್ದಾವೆ. ಆಮೇಲೆ ಒಂದು ಮೊನ್ನೆ ವೈರ್ ಕೂಡ ಬಿದ್ದಿತ್ತು. ಯಾರು ಮಕ್ಕಳು ಮರಿ ಹೋದರೆ ಅಥವಾ ಕುರಿಗಳು ಸಾಕ್ಕೊಂಡಿದ್ದಾರೆ ಇಲ್ಲೆಲ್ಲ, ಅವರೆಲ್ಲ ನೀರು ಕುಡಿಸೋದಕ್ಕೆ ಬಂದಾಗ ಕರೆಂಟು ಎಲೆಕ್ಟ್ರಿಸಿಟಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಮತ್ತು ನೀರೊಳಗೆ ಸ್ಕಿಡ್ ಆಗೋಂಥ ಸಾಧ್ಯತೆ ಇದೆ. ಇಲ್ಲಿ ಮಣ್ಣು ನೆಂದಿದ್ದಾಗ ಸೀದಾ ಒಳಗಡೆ 7-8 ಅಡಿ ಮಧ್ಯದಲ್ಲಿ ತೆಗೆದಿರೋದು, ಇಲ್ಲೆಲ್ಲ 30 ರಿಂದ 40 ಅಡಿ ಆಳ ತೆಗೆದಿದ್ದಾರೆ. ಇನ್ನು ಕನ್ನೇನಹಳ್ಳಿ ಕಟ್ಟೆಯ ಸ್ಥಿತಿ ಅಪಾಯದ ಹಂತ ತಲುಪಿದೆ ಎನ್ನಲಾಗಿದ್ದು ಕೆರೆಯ ಸುತ್ತಮುತ್ತ ಮಣ್ಣು ಅಗೆದಿರುವ ಪರಿಣಾಮ ಮಳೆಗಾಲದಲ್ಲಿ ಏರಿ ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ಕೆರೆಗೆ ನೀರು ತುಂಬಿದ ಬಳಿಕ ದಡ ಯಾವುದು, ಅಗೆದ ಪ್ರದೇಶ ಯಾವುದು ಎಂಬುದೇ ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪಕ್ಕದಾಗೆ ಮನೆ ಐತೆ, ಈ ಕಟ್ಟೆ ಒಳಗಿಂದ ನಾವು ಲೈನ್ ಎಳ್ಕೊಂಡಿದ್ದೀವಿ ಮನೆಗೆ. ನಾವು ಇಲ್ಲಿ ತೋಟದ ಹತ್ರ ಇರೋದು ತುಂಬ ತೊಂದರೆ ಆಗ್ತೈತೆ. ಕಂಬಗಳು ಇನ್ನೊಂದು ಸ್ವಲ್ಪ ಹೋದರೆ ಬಿದ್ದೋಗ್ತವೆ. ಕಂಬ ರಾತ್ರಿ 2 ಗಂಟೆನ ಮಣ್ಣು ತುಂಬಿಯವರೆ ಎಲ್ಲ ಬಿದ್ದೋಗ್ಯಾವ. ವೈರ್ಗಳೆಲ್ಲ ಕಟ್ಟಾಗ್ಯಾವೆ, ಎಲ್ಲ ಕೆಳಗೆ ಬಿದ್ದೋಗ್ಯಾವೆ. ನಮ್ಮ ಮನೆ ಕರೆಂಟ್ ಇಲ್ಲ, ಮಕ್ಕಳು ಮರಿ ತುಂಬ ತೊಂದರೆ ಆಗ್ತೈತೆ. ನಮಗೆ ನೀವು ಸಹಕಾರ ಕೊಡಬೇಕು, ರಕ್ಷಣೆ ಕೊಡಬೇಕು ಸ್ವಾಮಿ. ನಮಗೆ ಕರೆಂಟ್ ಇರಲ್ವಾ ಅಂತ? ಇಲ್ಲ, ಕರೆಂಟ್ ಇರಲ್ಲ. ಕಂಬನೇ ಕರೆಂಟೇ ಬಿದ್ದೋಗ್ಯದಲ್ಲ, ಲೈನ್ ಹರ್ಕೊಂಡು ಈ JCB ಬಂದು ಎಲ್ಲ ಕಟ್ ಮಾಡಿ ಹಾಕ್ಯಾವ್ರೆ. 2 ಗಂಟೆನಾಗ ನಾವು ನೋಡ್ಕೊಂಡಿಲ್ಲ. ಮಕ್ಳುಗಳು ರಾತ್ರಿ ಎಲ್ಲ ಬಂಬಡಿ ಬಾರಿಸ್ತವೆ. ಸಂಜೆಗೆ 6 ಗಂಟೆನಾಗ ಹೋದ್ ಕರೆಂಟು ಬಂದಿಲ್ಲ ಮನೆಗೆ. ನಮಗೆ ಗೊತ್ತಿಲ್ಲ, ಹಿಂಗಾಗ್ಯದ. ಎಲ್ಲ ಲೈನ್ ಎಲ್ಲ ಮಳೆ ಇಳ್ಕೊಂಡದೆ, ಲೈನ್ ಹರ್ಕೊಂಡೋಗ್ಯದೆ ಅಂತ ನಾವು ತಿಳ್ಕೊಂಡಿದ್ದು. ಬೆಳಿಗ್ಗೆ ನೋಡ್ತೀವಿ ಇವರು JCB ಅವರು ಎಲ್ಲ ಕಟ್ ಮಾಡಿ ಹಾಕ್ಯವ್ರೆ ಅಂತಂದ್ರು. ಅವಾಗ ನಾವು ಇವ್ರನ್ನ ಕರೆಸಿ ನಾವು ಎಲ್ಲ ಲೈನ್ ಅವಾಗ ರೆಡಿ ಮಾಡ್ಸಿದ್ವಿ. ಇನ್ನೊಂದು ಸ್ವಲ್ಪ ಮಳೆ ಹೋಯ್ದ್ರೆ ಕಂಬಗಳು ಅವು ಬಿದ್ದೋಗ್ತವೆ. 2 ದಿನ ಇರಲಿಲ್ಲ, 2 ದಿನ ಪೂರ್ತಿ ಇರಲಿಲ್ಲ. ಇವರು JCB ಅವರು ಕೆಲಸ ಮಣ್ಣು ತುಂಬುವಾಗ ಅರ್ಜೆಂಟ್ಗೆ ಅವರು ಕಂಬಕ್ಕೆ ವೈರ್ ಕಿತ್ತಾಕ್ಯವ್ರಿ. ನಾವು ಮನೆ ಹತ್ರ ಎಳ್ಕೊಂಡಿದ್ದಿತ್ತು ಕಂಬ. ನಮ್ಮ ಜಮೀನು ಅಲ್ಲೇ ಪಕ್ಕದಾಗೆ ತೋಟ ಅದೇ, ಎಲ್ಲ ನೀರು ಮುಳುಗಾಗ್ತಾಯಿತ್ತು. ಈಗೆಲ್ಲ ನಾನು ಪಕ್ಕಕ್ಕನ ಮಣ್ಣೆಲ್ಲ ಒಡ್ಸ್ಕೊಂಬಂದಿದ್ದಾರೆ. ತುಂಬ ಹಳ್ಳ ಆಗೈತೆ, ನಮಗೆ ತುಂಬ ತೊಂದರೆ ಆಗೈತ್ರಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯ ಕನ್ನೇನಹಳ್ಳಿ ಕಟ್ಟೆ ಕೆರೆಯಲ್ಲಿ ಎಗ್ಗಿಲ್ಲದೆ ಮಣ್ಣು ದಂಧೆ ನಡೀತಾ ಇದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಮಣ್ಣು ದಂಧೆಕೋರರಿಗೆ ಕಡಿವಾಣ ಹಾಕಬೇಕಿದೆ.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.